ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಆ ದೇವ್ರು ನಮಗೆ ಅಂಥ ಪರಿಸ್ಥಿತಿ ಒಳಗಾದ್ರೂ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗಿರ್ತದೆ ಅಲ್ಲಿ. ಅದೊಂದು ಟೈಮ್ ಬಂದಿತ್ತು ನಮಗದು. ಆ ದೇವ್ರನ್ನೇ ಬಂದು ನಿಂತ್ಕೊಂಡ ನಮಗೆ. ನನ್ನ ಕೂಸು ಉಳಿಬೇಕು ಅಂತಂದ್ರೆ ಆ ದೇವ್ರು ಬಂದು ನಿಂತ್ಕೊಂಡ. ಅಂಥ ಪರಿಸ್ಥಿತಿ ದಾಟಿ ಬಂದೀವಿ. ಇನ್ನವರಿಗಾದ್ರೂ ನಮ್ಮ ಅಪ್ಪಗೆ, ನನ್ನ ಗಂಡಗೆ, ನನಗಾಯ್ತು, ನಮ್ಮ ಅವ್ಗಾಯ್ತು, ಆ ಟೈಮ್ ನೆನೆಸ್ಕೊಂಡ್ರೆ ಇದು ಜಲ್ ಅನ್ನುತ್ತೆ. ಅಂಥದ್ದೊಂದು ಸಿಚುವೇಶನ್ ಪಾರಾಗಿ ಬಂದೀವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಇವಾಗ ಹಬ್ಬದ ರೊಟ್ಟಿ ಮಾಡ್ತಾಯಿದ್ದೆ ನೋಡ್ರಿ. ಸಜ್ಜಿ ರೊಟ್ಟಿ ಇಷ್ಟಕ್ಕೊಂದು ಹಿಟ್ಟು ನಾದಿನಿ. ಇನ್ನು ಇಷ್ಟೊಂದು ಹಿಟ್ಟು ಐತಿ. ಇದಿಷ್ಟು ಹಿಟ್ಟು ಮಾಡಿಬಿಟ್ಟು ಮತ್ತೆ ಇದಿಷ್ಟು ರೊಟ್ಟಿ ಮಾಡಬೇಕು. ಸ್ವಲ್ಪ ಹಬ್ಬದ ಜಾಸ್ತಿ ರೊಟ್ಟಿ ಮಾಡಿಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಚಪಾತಿ ಅದು ಮಾಡಬೇಕು. ಇದು ಫಸ್ಟ್ ರೊಟ್ಟಿ ನೋಡ್ರಿ. ಫಸ್ಟ್ ರೊಟ್ಟಿ ಇಲ್ಲಿ ಹಂಚು ಬೇರೆ ಕಾಯ್ದೈತಿ. ಬರ್ರಿ ಇವಾಗ ಬಡ್ಡ ರೊಟ್ಟಿ ಮಾಡೋಣ. ಮಾಡಿ ಎಷ್ಟು ಮಾಡಿದ್ನಿ ಅಂತೇಳಿ ಆಮೇಲೆ ತೋರಿಸ್ತೀನಿ. ಅದು ಕೈ ಪುರ್ಸತ್ತಿಲ್ಲ. ಮಗ ಬಂದಾನ. ದೊಡ್ಡ ಮಗ ಆಕಾಶ, ಅವನು ಕೌದಿ ಹಿಂಡಿ ಹಾಕಕತ್ತಾನ. ಆಮೇಲೆ ಅವು ಶೇಂಗಾ ಹುರ್ಕೋಬೇಕು. ಮಾಡ್ಬೇಕು ನೋಡ್ರಿ. ಏನು ಒಂದು ಓಕೆ ಸ್ನೇಹಿತರೆ, ರೊಟ್ಟಿ ಮಾಡೋದಾಯ್ತು ನೋಡ್ರಿ. ಅಷ್ಟು ರೊಟ್ಟಿ ಮಾಡಿದೆ. ಈ ಹಿಟ್ಟು ತೊಗೊಳಿಲ್ರಿ, ಈ ಹಿಟ್ಟು ಬಳಸಲಿಲ್ಲ. ಅಷ್ಟು ರೊಟ್ಟಿ ಅದು ಅಷ್ಟು ಮಾಡಿದ್ರಾಗೆ ಯಪ್ಪ ಕಾಲು ಮನೆಯಲ್ರಿ. ಕಾಲು ಇಷ್ಟು ಚಾತ್ಕೊಂಡು ಕುಂತು ಮಾಡಕತ್ಬಿಟ್ಟಿನಿ. ಕಾಲು ಮನೆಯಲ್ದು ಇದು ನೋಡ್ರಿ ಲಾಸ್ಟ್ನೇ ರೊಟ್ಟಿ. ಸ್ವಲ್ಪ ದಪ್ಪ ಮಾಡೀನಿ. ಲೈಟಾಗಿ ದಪ್ಪ ಅಂದ್ರೆ ನೋಡಿ ಇಷ್ಟು. ಈಗ ಶೇಂಗದ ಕಾಳು ಹುರ್ಕೋಬೇಕು. ಯಪ್ಪ ಶಿವ ಬರ್ರಿ ರೊಟ್ಟಿ ಇಷ್ಟಕ್ಕೊಂದು ರೊಟ್ಟಿ ಈಗ ನೋಡ್ರಿ. ಇಷ್ಟು ರೊಟ್ಟಿ ಮಾಡಿದೆ ನೋಡ್ರಿ. ಎದ್ದೀನಿ, ಕಸ ಬಾಂಡೆ ಮಾಡ್ಕೊಂಡಿನಿ, ಚಹಾ ಕುಡ್ದೀನಿ, ರೊಟ್ಟಿ ಹಂಚಿಟ್ಕೊಂಡು ಕುಂತು ಪಲ್ಯ ಮಾಡೀನಿ ರೀ. ಪಲ್ಯ ಒಂದು ಮಾಡೀನಿ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೀನಿ. ರೊಟ್ಟಿ ಹಂಚಿಟ್ಕೊಂಡು ಕುಂತ್ಬಿಟ್ಟಿನಿ. ಇವಾಗ ರೊಟ್ಟಿ ಆಯಿತು. ಯಪ್ಪ ಕಾಲು ತಟ್ ಅನ್ನಕತ್ತಾವ. ಏನು ಗೊತ್ತಾ ಸ್ನೇಹಿತರೆ, ಇವಾಗ ಕೋಲ್ಡ್ ಜಾಸ್ತಿ. ಬರೋಬ್ಬರಿ ಒಂದು 8 ದಿನ ಆಯಿತು. ಹೇಳ್ತೀನಿ ನಿಮ್ಗೆ, ಜಾಯಿಂಟ್ ಪೇನು ಒಂದೊಂದು ಎಲ್ಲೆಲ್ಲಿ ಅದಾವೆ ಮೂಳೆಗಳ ಕೀಲು ಅನ್ನೋದೆಲ್ಲ ನೆನಪಾಗ್ತಾವೆ ನೋಡ್ರಿ. ಅಷ್ಟು ಗೊತ್ತಾಗ್ತಾವೆ. ಅಷ್ಟು ಬ್ಯಾನೆ ಆಗಕತ್ಬಿಟ್ಟವೆ ಎಲ್ಲ. ನಿನ್ನೆ ನೈಟ್ ಮೈ ಭಾಳ ಬ್ಯಾನೆ ಆಗಿತ್ತು. ಕೀಲುಗಳು ಬ್ಯಾನೆ ಆಗಿದ್ದು. ಇವು ಅಷ್ಟು ಸ್ವಲ್ಪ ತೆಳ್ಳಗೆ ಹಾಕ್ತೀನಿ ರೊಟ್ಟಿ. ಶೇಂಗಾ ಹುರ್ಕೊಳ್ಳೋಣ್ರಿ. ಈಗ ಶೇಂಗಾ ಹುರ್ಕೊಂಡು ಇನ್ನು ಚಪಾತಿ ಹಿಟ್ಟು ಐತ್ರಿ ಸ್ನೇಹಿತರೆ. ಚಪಾತಿ ಮಾಡಬೇಕು. ಓಕೆ ನೋಡಿರಿ, ಇಷ್ಟು ಚಪಾತಿ ಹಿಟ್ಟು ಐತಿ. ಇದಿಷ್ಟು ಚಪಾತಿ ಮಾಡ್ಕೋಬೇಕು. ಮೊದಲು ಶೇಂಗದ ಕಾಳು ಹುರ್ಕೊಳ್ಳೋಣ ಬರ್ರಿ. ಈಗ ಈ ಶೇಂಗದ ಕಾಳು ಹುರಿದಿಡೋ ಪಲ್ಯ ಪಟ್ರಕ್ಕೆ ಏನೋ ಒಂದು ದಿವಸ ಹೊಡಿಬೇಕು. ನಾಳೆ ಉಂಡಿ ಪಂಡಿ ಮಾಡೋದಕ್ಕೆ. ಯಪ್ಪ ಇದಿಷ್ಟು ಶೇಂಗದ ಕಾಳು ಹುರ್ಕೊಂಡು ಚಪಾತಿ ಮಾಡಿ ಇನ್ನೂ ಜಳಕ ಇಲ್ಲರಿ. ಜಳಕ ಮಾಡ್ಬೇಕು ಆಮೇಲೆ. ಅಂದ್ರೆ ಸ್ವಲ್ಪ ಮೈ ತುಂಬ ಎಲ್ಲ ಹಿಟ್ಟಾಗಿಬಿಟ್ಟಿರ್ತೈತಿ ರೊಟ್ಟಿ ಮಾಡೋದಕ್ಕೆ. ಅದಕ್ಕೆ ಇದಿಷ್ಟು ಎಲ್ಲ ಸೇರಿ ಮಾಡಿ ಜಳಕ ಮಾಡಿದ್ನಿ ಅಂದ್ರೆ ಮನುಷ್ಯ ಫ್ರೆಶ್ ಆಗುತ್ತೆ, ಕ್ಲೀನಾಗಿನೂ ಇರುತ್ತೆ ನೋಡಿರಿ. ಶೇಂಗಾ ಹುರಿತೀನಿ ಸ್ನೇಹಿತರೆ. ಶೇಂಗಾ ಹುರಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಚಪಾತಿಗೆ ಹಂಚು ಚೇಂಜ್ ಮಾಡ್ಕೋಬೇಕು. ಇದೇ ರೊಟ್ಟಿ ಹಂಚಿನ ಮ್ಯಾಗೆ ಚಪಾತಿ ಮಾಡಿದ್ರೆ ಅಂಟು ಗೊತ್ತಾವ. ಹಂಚಿಗೆ ಚಪಾತಿ ಕಿತ್ತದಲ್ಲ. ಯಾಕಂದ್ರೆ ರೊಟ್ಟಿ ಮಾಡಿರ್ತೀವಲ್ಲ. ಅಲ್ಲೊಂದು ಹಂಚು ಐತೆ ನೋಡ್ರಿ. ಅದ್ರ ಮೇಲೆ ರೊಟ್ಟಿ ಮಾಡ್ತಿದ್ದೆ, ಇದ್ರ ಮೇಲೆ ಚಪಾತಿ ಮಾಡ್ತಿದ್ದೆ. ಅದು ತೊಳೆದಿಲ್ಲ. ಈಗ ಬಡ ಮಾಡಿ ತೆಗೆದ್ರಾಯ್ತು ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೇ ಇಟ್ನಿ. ಈಗ ಅದನ್ನು ತಿಕ್ಕಿ ತೊಳ್ಕೊಂಡು ಅದ್ರ ಮ್ಯಾಗೆ ಚಪಾತಿ ಮಾಡಬೇಕು. ಇದು ಸುಡ್ತಿರ್ತೈತಿ. ಇದು ತೊಳ್ಯೋಕ್ಕಾಗಲ್ಲ ಈ ಸದ್ದ. ಕೈ ಇಟ್ಟು ಚರಕ್ ಅಂತದೆ ಈ ಸದ್ದ ಇದನ್ನು. ಓಕೆ, ಎಲ್ಲ ಮನೆ ಆ ಕಡೆ ಈ ಕಡೆ ಅದು ಇದು ಎಲ್ಲ ಒಕ್ಕಟ್ಟಿನಿ ರೀ. ಏನು ಅನ್ಕೋಬೇಡ್ರಿ. ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಕುಂದಿರ್ತೀನಿ. ಈಗ ಸದ್ಯಕ್ಕೆ ಮಾಡೋದಷ್ಟೇ ಐತೆ ನೋಡ್ರಿ. ಇವಾಗ ಸ್ನಾನ ಮಾಡಿದ್ದೀನಿ ನೋಡ್ರಿ. ಯಪ್ಪ ಬೆಳಗ್ಗೆಯಿಂದ ಕೆಲಸ ಏನು ಕೇಳ್ತೀರಿ ಹಂಗೆ. ಇವಾಗ ಸ್ನಾನ ಆಗೈತಿ. ಬರೀ ಟೀ ಕುಡಿಯಾಕತ್ತೀನಿ ನೋಡ್ರಿ. ಸ್ವಲ್ಪ ಟೀ ತೊಗೊಂಡಿದ್ದೀನಿ. ಟೈಮ್ ನೋಡ್ರಿ 1:45 ಆಗೈತಿ ಟೈಮ್ ಬಂದ್ಬಿಟ್ಟು. ರೊಟ್ಟಿ ಮಾಡಿ ಪಲ್ಯ ಮಾಡಿ ಒಂದು ಜಾಸ್ತಿ ರೊಟ್ಟಿ ಮಾಡಿದೆವು. ಸಜ್ಜಿ ರೊಟ್ಟಿ ಜಾಸ್ತಿ ರೊಟ್ಟಿ ಮಾಡಾಯಿತು. ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಂಡು ಚಟ್ನಿ ಪುಡಿ ಕಾಳದು ಎಲ್ಲ ಹುರ್ಕೊಂಡು ಶೇಂಗಾ ಹುರಿದು ಮತ್ತಿನ್ನು ಸಂಜಿಕೆ ಎಲ್ಲ ಒಟ್ಟು ಮಾಡ್ಬೇಕ್ರಿ. ಯಪ್ಪ ಹೆಣ್ಣು ಮಕ್ಳಿಗೆ ಹಬ್ಬ ಹರಿದಿನ ಬಂದ್ರೆ ಏನು ಕೇಳ್ತೀರಿ. ಬರೀ ಚಾಕುಡಿ ಮಿಕ್ಕಿ ಹೋಯ್ತು. ಇಷ್ಟು ಅದನ್ನು ಒಂದಿಷ್ಟು ರೊಟ್ಟಿ ಬಡ್ದೆ, ಅಷ್ಟು ಕಾಳ ಕಡೆ ಎಲ್ಲ ಹುರ್ಕೊಳ್ಳೋದಾಯ್ತು, ಚಹಾ ಮಾಡಿಕೊಡೋದಾಯ್ತು, ಆಮೇಲೆ ಪಲ್ಯ ಮಾಡೋದಾಯ್ತು, ಚಪಾತಿ ಮಾಡಿದೆ. ಬರೀ ಇವಾಗ ಮತ್ತು ಸ್ವಲ್ಪ ಚಹಾ ಕುಡಿಯೋಣ. ಅದ್ರಾಗ 1:00 ಬೇರೆ ಸ್ಟಾರ್ಟ್ ಆಗೈತಿ. ಸ್ವಲ್ಪ ಚಹಾ ಕುಡ್ದಂದ್ರೆ ಮತ್ತು ಸ್ವಲ್ಪ ಇದಾಗುತ್ತೆ. ನಾಷ್ಟ ಮಾಡ್ಕೋಬೇಕಂದ್ರೆ ಈಗ ಇಷ್ಟು ಎಲ್ಲ ಮಾಡಿ ನೀನು ನಾಷ್ಟ ಎಲ್ಲಿ ಮಾಡ್ಕೊತಿಲ್ಲವ ಬೇಸರ ಆಗೈತೆ ಅಂತೇಳಿ ಸ್ವಲ್ಪ ಹೊತ್ತು ಕುಂದಿರ್ತೀನಿ. ನೀನು ಬಟ್ಟೆ ಅದಾವ ಸ್ನೇಹಿತರೆ, ಬಟ್ಟೆ ತೊಳೆದು ಹಾಕ್ಬೇಕು. ಮಗ ಬಂದನ್ರಿ, ಆಕಾಶ್ ಬಂದನ ದೊಡ್ಡ ಮಗ.
ಅವ ಬಂದು ಅಷ್ಟು ಎಲ್ಲ ಕೌದಿ ಚಾಪಿ ಅವು ಏನಿದು ಹಾಸಿಗೆ ಎಲ್ಲ ತೊಳೆದು ಹಾಕಿತು ಹುಡುಗ. ನಾನಿದ್ರ ಒಳಗೆ ಹಂಚಿಟ್ಕೊಂಡು ಕುಂತೆ. ಆಯ್ತು ಇವಾಗ ಅಷ್ಟು ನೆಲ ಒರೆಸ್ಕೊಟ್ಟಾರಿ. ನಾನು ಸ್ನಾನ ಮಾಡೋಕ್ಕೆ ಒಳಗೆ ಹೋದೆ, ಅವನು ಅಷ್ಟನ್ನೆಲ್ಲ ಒರೆಸ್ಕೊಂಬಂದ ಮಾಡ್ತಾನೆ ರೀ. ಮಗ ಭಾಳ ಹೆಲ್ಪ್ ಆಗುತ್ತೆ ನನಗೆ. ಮಕ್ಳು ಮಾಡ್ತಾರೆ ರೀ, ಇಲ್ಲೇ ಇದ್ರಂದ್ರೆ ಮಾಡ್ತಾರೆ. ಈಗ ಬಂದದ ಅದಕ್ಕಂತಲೇ ಬಂದ. ಅದ್ರಾಗ ನೋಡ್ರಿ ಈಗ ತಂಪಿಗೆ ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಹಿಂಗಾಗಿ ಏನು ಮಾಡೋದಕ್ಕನಾಗಲ್ಲ. ಮೊದಲೆಲ್ಲ ಸಿಕ್ಕಾಪಟ್ಟೆ ಮಾಡೀನಿ ಸ್ನೇಹಿತರೆ, ಎಲ್ಲ ಅವ್ರಿಗೆ ಕುಂದ್ರಿಸಿ ಓಡಾಡಿ ಅವ್ರು ಕುಂತಲೇನೆ ಎಲ್ಲ ಒಟ್ಟು ಮಾಡೀನಿ. ಈಗ ಸಾಧನೆಕಾಗಂತು ಹೆಂಗೈತೆ ನೋಡಿರಿ. ಮತ್ತು 1-2 ತನಕ ಕುಂತ್ಕೊಂಡು ಬಟ್ಟೆ ಹೊಲಿತಿದ್ದೆ. ಒಂದು ತಿಂಗಳಿಗೆ 9,000 to 10,000 ರೂಪಾಯಿ ತನಕ ತೊಗೊತಿದ್ದೆ ನಾನು ಟೈಲರಿಂಗ್ ಮಾಡಿದ್ದು. ಅಷ್ಟು ಬಟ್ಟೆ ಹೊಲಿತಿದ್ದೆ. ಅಷ್ಟು ಮಕ್ಕಳು ಸಣ್ಣವು ಇದ್ವು, ಅವ್ರಿಗೆಲ್ಲ ಉಣ್ಸೋದು ತಿನ್ಸೋದು ಸಪ್ರೇಟು, ಮತ್ತು ಅವ್ರಿಗೆ ಸ್ಕೂಲಿಗೆ ಬಾಕ್ಸಿಗೆ ಹಾಕೋದಕ್ಕೆ ಸಪ್ರೇಟು, 3 ಟೈಮ್ ಅಡುಗೆ ಮಾಡೋದು, ಬಂದರ್ನು ಹೋದ್ರನ್ನೆಲ್ಲ ನೋಡ್ಕೊಳ್ಳೋದು, ಟೈಲರಿಂಗ್ ಮಾಡೋದು. 1-2 ತನಕ ಕುಂತ್ಕೊಂಡು ರಾತ್ರಿ 2 ತನಕ ಕುಂತ್ಕೊಂಡು ಟೈಲರಿಂಗ್ ಮಾಡಿದ್ರೆ ನನಗೆ ಸುಸ್ತು ಅನ್ನೋದೇ ಇರ್ತಿದ್ದಿಲ್ಲ ಸ್ನೇಹಿತರೆ. ನನಗೇನೋ ಆವಾಗ ಆ ಟೈಮಲ್ಲಿ ಒಂದು ಹುಮ್ಮೆಸ್ ಅನ್ನೋದಿತ್ತು, ಖುಷಿ ಅನ್ನೋದಿತ್ತು, ಏನು ಇದನ್ನೇ ಇರ್ತಿದ್ದಿಲ್ಲ. ಇವಾಗ ಬರ್ರಿ ಚಹಾ ಆರ್ತೈತೆ ಕುಡ್ಕೊಂತ ಮಾತಾಡ್ತೀನಿ. ಇವಾಗ ಬಟ್ಟೆ ಹೊಲಿಯೋದಾಗಲ್ತು ರೀ. 1-2 ಬ್ಲೌಸ್ ಹೊಲಿದ್ನಂದ್ರೆ ಸೊಂಟ ಬಿದ್ದೋಗ್ಬಿಡ್ತೈತಿ, ಆ ಥರ ಆಗುತ್ತೆ. ಕುಂತು ಬಟ್ಟೆ ಹೊಲಿಯೋದಾಗಲ್ದು, ಕುಂತು ಏನು ಕೆಲಸ ಮಾಡೋದಾಗಲ್ದು. ಶುಂಠಿ ಟೀ ಮಾಡ್ಕೊಂಡ್ರಿ. ಬಟ್ಟೆ ತೊಳಿಬೇಕ್ರಿ. ಮಾಡಂದ್ರೆ ಫುಲ್ಲು ನೋಡ್ರಿ ಸಿಕ್ಕಾಪಟ್ಟೆ ಮಾಡಾಗ್ಬಿಟ್ಟೈತಿ. ಈ ಸದ್ಯ ಮಳೆ ಬರ್ತೈತೆ ಅನ್ನೋದಂಗೆ ಬಟ್ಟೆ ಒಣಗೋದು ಭಾಳ ಕಠಿಣ ಐತಿ. ಇನ್ನು ಕೌದಿ ಎಲ್ಲಿದು ಒಣಗೋಕೆ, ಅದಕ್ಕಂತೇಳಿ ಕೌದಿ ಒಗೆಯೋದಕ್ಕೆ ಲೇಜಿ ಮಾಡಿದೆವು ಸ್ವಲ್ಪ. ಹತ್ತಿದ ಮಳೆ ಎಲ್ಲಿ ಬಿಡ್ತಾಯಿಲ್ಲ. ಬರೀ 1 ವಾರ ಆಯ್ತು ಮಳೆ ಹತ್ತಿ. ಸ್ವಲ್ಪ ಹೊತ್ತು ಕುಂದಿರ್ತೀನಿ ರೀ. ಕಣ್ಣಿ ನಿದ್ದೆ ಬರಾಕತ್ತದ. ನೀನು 1-2 ತನಕ ನಿದ್ದೆನೇ ಹತ್ತಿಲ್ಲ. ಹಿಂಗೆ ರೀ ಬಾಡಿ ಪೇನ್ ಆಯಿತು ಏನರ ಹಿಂಗೆ ಮೈಯ ಸ್ವಲ್ಪ ಹುಡಿ ಅನ್ನಕತ್ತು ಅಂದ್ರೆ ನಿದ್ದೆ ಬರಲ್ಲ, ಕುಂತು ಬಿಡ್ಬೇಕಾಗತ್ತೆ. ಈಗಂತೂ ನಿದ್ದೆ ಬರಾಕತ್ತೈತಿ. ಈಗ ಮಕ್ಕೊಂಡ್ರೆ ಚಂದ ಅನ್ಸತ್ತಲ್ಲ ರೀ ಮನ್ಯಾಗ ಕೆಲಸ ಇಟ್ಕೊಂಡು. ಇವಾಗ ಮತ್ತೇನೋ ಚೂಡ ಮಾಡ್ಕೋಬೇಕು. ಚೂಡ ಮಾಡಬೇಕು, ಸ್ವಲ್ಪ ಎಳ್ಳುಂಡಿ ಶೇಂಗದ ಉಂಡೆ ಯಾವ್ದಾರು ಸ್ವಲ್ಪ ಮಾಡೋದು ಮಾಡಬೇಕು. ಹಬ್ಬಕ್ಕೆ ಮಾಡೋದು ಮತ್ತು ಬೇರೆ. ಇವಾಗ ಮಗ ಸ್ವಲ್ಪ ಇದಕ್ಕೆ ಹೋಗ್ಕನ್ರಿ, ಮಗನಿಗೆ ಮಾಡಿ ಕಟ್ಬೇಕು. ಕಾಲೇಜ್ಗೆ ಹೋಗ್ಕನಲ್ಲ, ಮಗನಿಗೆ ಮಾಡಿ ಕಟ್ಟಬೇಕು. ಅದ್ರಾಗ ನಾನು ಹ್ಯಾಂಡಿಕ್ಯಾಪ್ ಬೇರೆ ಇದ್ದೀನಿ. ಯಾವುದಕ್ಕೂ ಬಗ್ಗಲ್ಲ ನಾನು, ಯಾವುದಕ್ಕೂ ಬಗ್ಗಲ್ಲ ಅಂತಾರಲ್ಲ ಹಂಗೆ ಕಲ್ಲಿದ್ದಂಗೆ ಎಲ್ಲ ರೀತಿಲಿ ಮಾಡ್ಕೊಂಡು ಹೋಗ್ತೀನಿ. ಯಾರು ಇತ್ತೀಚೆಗೆ ಗೊತ್ತಿಲ್ಲ ರೀ, ಈ 1 ವರ್ಷದೊಳಗೆ ಯಾಕೆ ಸ್ವಲ್ಪ ಆಯಾಸ, ಸ್ವಲ್ಪ ಮೊದಲಿನ ಥರ ಮಾಡ್ಬೇಕಂತಂತೀನಲ್ಲ, ಮಾಡೋಕೆ ಹೋಗ್ತೀನಲ್ಲ ಸ್ವಲ್ಪ ಆಯಾಸ ಆಗಿಬಿಡ್ತು. ಅದ್ರ ದಪ್ಪ ಬೇರೆ ಆಗಿಬಿಟ್ಟಿನಿ. ಈಗ ಮೊದಲು ತೆಳ್ಳಗಿದ್ದೆ ಸ್ನೇಹಿತರೆ. ಈಗ ಒಂದು 4-5 ವರ್ಷದ ಹಿಂದೆ, 4-5 ಈ 3 ವರ್ಷದ ಹಿಂದೆ ತೆಳ್ಳಗಿದ್ದೆ ನಾನು. ಈ 3 ವರ್ಷದೊಳಗೆ ಮತ್ತೆ ಸ್ವಲ್ಪ ಫ್ಯಾಟ್ ಆಗಿಬಿಟ್ಟಿದ್ದೀನಿ. ಫ್ಯಾಟ್ ಆಗಿಬಿಟ್ಟು ಇನ್ನೂ ಎಷ್ಟು ಮನುಷ್ಯಾಗ ಆಗವಲ್ತು ಕೆಲಸ, ಹಂಗೆ ಕತ್ಬಿಟ್ಟಿನಿ. ನಾವು ಏನು ಮಾಡಿದ್ರು ತೆಳ್ಳಗಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಡೆಲಿವರಿ ಟೈಮಲ್ಲಿ ಮಗನಿಗೆ ಅಂದ್ರೆ ನಮ್ಮ ಅಬಿಗೆ ಫುಲ್ಲು 1 ತಿಂಗಳು ಹಾಸ್ಪಿಟ್ಲಲ್ಲಿ ಕುಂತ್ಬಿಟ್ವಿ. ಹಸಿ ಮೈಯಾಗ. ಮತ್ತು ಹೆಣ್ಮಕ್ಳು ಯಾವ ಥರ ಇರುತ್ತೆ ಹೇಳ್ರಿ, ಅವ್ರು ಏನು ಮಾಡ್ಕೋಬೇಕಾದ ಕೆಲಸ ಮಾಡ್ಲಾರ್ದಕ್ಕೆ ಈ ಥರ ಮೈ ಬರಾಕತ್ತೈತಿ. ನಾವು ಎಷ್ಟು ಡಯಟ್ ಮಾಡಿದ್ರೆ ನಮ್ಮ ಬಾಡಿಗೆ ಇನ್ನೂ ಇಷ್ಟು ಇದನ್ನೇ ತೊಂದರೆ ಆಗಕತ್ತೈತಿ. ತೆಳಗಾಗ ಮಾತೇ ಇಲ್ಲ. ಆದರೆ ವಾಕ್ ಮಾಡಬೇಕು. ನಾವು ಎಲ್ಲಿ ವಾಕಿಂಗ್ ಮಾಡ್ಬೇಕು ರೀ? ಇದು ಹಳ್ಳಿಯಾಗ ಇರೋದು ನಾವು 4 ಗಂಟೆ ಸುಮಾರು 5 ಗಂಟೆ ಸುಮಾರು ಹಿಂಗೆಲ್ಲರ ಹೊರಗೆ ಹೊಂಟ್ರೆ, ಅಯ್ಯೋ ಎಲ್ಲಿಗೆ ಹೊಂಟ್ರಲ್ರಿ, ಅಯ್ಯ ದಿನ ಎಲ್ಲಿಗೆ ಹೋದ್ರಲ್ಲಿ ಕಡೆ ಅಂತ ಕೇಳಕ್ಕೆ ನಿಂತಿರ್ತಾರೆ ರೀ ಜನ. ಹೀಗಾಗಿ ದಿನ ಕೇಳ್ರಿ, ದಿನ ಹೋಗ್ರಿ, ದಿನ ಕೇಳ್ತಾರೆ. ಹೀಗಾಗಿ ಎಲ್ಲಿ ಹೋಗ್ಬೇಕಪ್ಪ ಅಂತೇಳಿ ಇಷ್ಟೇ ಮನೆ ಕೆಲಸ ಮಾಡೋದು. ಮ್ಯಾಗ ಕೆಳಗೆ ಇಷ್ಟು ಓಡಾಡ್ತೀನಿ. ದಿನ 1 ಕಿಲೋಮೀಟ್ರ್ ದಾರಿ ನಡೆದ್ರೆ ನಾನು ತೆಳ್ಳಗಾಗಿ ಹಾಕೀನಿ. ಆದ್ರೆ ನಡೆಯಲಾರ್ದಕ್ಕೆ ಉಣೋದು ತಿನ್ನೋದು ಬಟ್ಟೆ ಹೊಲಿಯೋದು ಕುಂದ್ರೋದು ಇಷ್ಟಕ್ಕೆ ನಮ್ಮ ಮೈ ಬರಾಕತ್ಬಿಟ್ಟೈತೆ. ಹಿಂಗೆ ಅದ್ರಾಗ ಹಸಿ ಮೈಯಾಗ ಹೆಣ್ಮಕ್ಳು ಏನು ಮಾಡ್ಕೋಬೇಕಾಗಿರ್ತೈತಲ್ಲ, ಕಾಸ್ಕೊಳೋದು ನೀರು ಹಾಕೊಳೋದು ಅದು ಯಾವುದು ಮಾಡಿಲ್ಲ ನಾನು. 1 ತಿಂಗಳು ಅಂದರೆ 23 ದಿನ ಬಾಣ್ತನ ಹೆಣ್ಮಕ್ಳಿಗೆ ಇರೋದೇ 23 ದಿನ. 20 ದಿನದಾಗೆ ಮನುಷ್ಯ ಗಟ್ಟಿ ಆಗ್ಬೇಕನ್ನೋದು. ಹೀಗಾಗಿ ನಾವು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಕುಂತಿನಲ್ಲ, 23 ದಿನ ಹಾಸ್ಪಿಟ್ಲಲ್ಲಿದ್ದೆ. ಯಾಕಂದ್ರೆ ಅಬಿ ಹುಟ್ಟಿದ 4 ದಿನ ಚಂದಿತ್ತು ಕೂಸು. 4 ದಿನ ಆದಮೇಲೆ ಕೋಮಕ್ಕೆ ಹೋಗ್ಬಿಡ್ತು. ವಾಪಸ್ ಕೋಮಾದಿಂದ ಬರಬೇಕಾದ್ರೆ 23 ದಿನ ಹಾಸ್ಪಿಟ್ಲಲ್ಲಿ ಇದ್ದುಬಿಟ್ಟು
ಬಂದು ನಾ ಪರಿಸ್ಥಿತಿ ಯಾಕೆ ಕೇಳ್ತೀರಿ, ಇವಾಗಲೂ ಮೈ ನಡುಕ ಬರುತ್ತೆ ಆ ಟೈಮ್ ನೆನೆಸ್ಕೊಂಡ್ರೆ. ನೀವು ಬೇಕಂದ್ರೆ ಹೇಳ್ರಿ, ಅದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ನನ್ನ ಮಗನಿಗೆ ಏನಾಗಿತ್ತು, ಯಾವ ವೇಳೆದಾಗ ಅಂಥ ಟೈಮ್ನಾಗ ಹೆಂಗೆ ಹೋದ್ವಿ, ಹೆಂಗೆ ಬಂದ್ವಿ, ದೇವ್ರು ನಮ್ಮನ್ನು ಒಂದು ರೀತಿ ದೇವ್ರಾಗಿ ಬಂದ ನಮ್ಗೆ ಆ ಟೈಮಲ್ಲಿ. ಆ ವಿಡಿಯೋ ಬೇಕು ಅಂದ್ರೆ ಹೇಳ್ರಿ, ನಾನು ಮಾಡಿ ಹಾಕ್ತೀನಿ ಅಂತದು. ಹೆಂಗಾಯ್ತು ಏನಾಯಿತು ಅನ್ನೋದನ್ನು, ಯಾವ ಟೈಮ್ನಾಗ ಹೆಂಗೆ ಏನೇನು ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಆ ದೇವ್ರು ನಮಗೆ ಅಂಥ ಪರಿಸ್ಥಿತಿ ಒಳಗಾದ್ರೂ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗಿರ್ತದೆ ಅಲ್ಲಿ. ಅದೊಂದು ಟೈಮ್ ಬಂದಿತ್ತು ನಮಗದು. ಆ ದೇವ್ರನ್ನೇ ಬಂದು ನಿಂತ್ಕೊಂಡ ನಮ್ಗೆ. ನನ್ನ ಕೂಸು ಉಳಿಬೇಕು ಅಂತಂದ್ರೆ ಆ ದೇವ್ರು ಬಂದು ನಿಂತ್ಕೊಂಡ. ಅಂಥ ಪರಿಸ್ಥಿತಿ ದಾಟಿ ಬಂದೀವಿ. ಇನ್ನೋವರೆಗಾದ್ರೂ ನಮ್ಮ ಅಪ್ಪಗೆ, ನನ್ನ ಗಂಡಗೆ, ನನಗಾಯ್ತು, ನಮ್ಮ ಅವ್ಗಾಯ್ತು, ಆ ಟೈಮ್ ನೆನೆಸ್ಕೊಂಡ್ರೆ ಇದು ಜಲ್ ಅನ್ನುತ್ತೆ. ಅಂಥದ್ದೊಂದು ಸಿಚುವೇಶನ್ ಪಾರಾಗಿ ಬಂದೀವಿ. ಓಕೆ, ಮತ್ತು ಯಾವಾಗಾದ್ರೂ ಹೇಳ್ತೀನಿ ಸ್ನೇಹಿತರೆ, ನಿಮ್ಗೆ ಆ ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ. ನನ್ನ ಮಗನಿಗೆ ಏನಾಗಿತ್ತು, ಹುಟ್ಟಿದ ಬಳಿಕ ಕೂಸು ಹೆಂಗಿತ್ತು, ಹೆಂಗೆ ಅದು ಇದರಿಂದ ಪಾರಾಗಿ ಬಂತು ಅನ್ನೋದನ್ನು. ಓಕೆ, ಇನ್ನೂ ಕೆಲಸ ಸಿಕ್ಕಾಪಟ್ಟಿದೆ. ಕೆಲಸ ಮಾಡೋಣ. ಬಟ್ಟೆ ತೊಳೆದು ಹಾಕ್ತೀನಿ ಸ್ನೇಹಿತರೆ. ಸ್ವಲ್ಪ ಮಾಡೋ ಹೋಳದಂಗೆ ಹಾಕತೈತಿ. ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ನಿ ಅಂದ್ರೆ ಒಣಗ್ತಾವು. ಓಕೆ, ಸಿಗ್ತೀನಿ ಸ್ನೇಹಿತರೆ ಮತ್ತೆ. ಓಕೆ ಸ್ನೇಹಿತರೆ, ಚಟ್ನಿ ಪುಡಿಗೆಲ್ಲ ಕಾಳು ಹುಡ್ಕೊಂಡಿದ್ನಲ್ವಾ, ನೋಡಿ ಚಟ್ನಿ ಪುಡಿ ತುಳಜೆ ಮಾಡಿದ್ಲು. ಈ ಥರ ನನಗೆ ಭಾಳ ಇಷ್ಟ ಆಗಿತ್ತು, ಅದಕ್ಕೆ ನಾನು ಮಾಡಬೇಕು ಈ ಥರ ಅಂತೇಳಿ ಮಾಡಿದ್ದೆ. ತುಳಜೆ ಅಡುಗೆ ಮನೆ ಚಾನಲಲ್ಲಿದೆ ನೋಡಿ, ಅವ್ರು ಯಾವ ಥರ ಮಾಡಿ ಹಾಕಿದ್ದಾರೆ ಅಂಥೇಳಿ ನೋಡಿರಿ. ಮಸ್ತ್ ಆಗುತ್ತೆ. ಬಿಸಿ ಅನ್ನದ ಜೊತೆ ಹಾಗೆ ಆದರೂ ತಿನ್ಬೋದು, ಅಥವಾ ನಾವು ಅನ್ನ ಒಗ್ಗರಣೆ ಹಾಕ್ತೀವಲ್ಲ ಅದ್ರೊಳಗೆ ಇದನ್ನು ಮಿಕ್ಸ್ ಮಾಡಿ ತಿನ್ನೋದು ಚೆಂದ ಆಗುತ್ತೆ. ಅದನ್ನು ಒಂದು ಸರಿ ಹೋಗಿ ವಿಡಿಯೋ ನೋಡ್ಕೊಬರ್ರಿ. ತುಳಜೆ ಅಡುಗೆ ಮನೆ ಅಂತೇಳಿ ಸರ್ಚ್ ಮಾಡಿರಿ, ಬರ್ತೈತಿ. ಅದ್ರೊಳಗೆ ಚಟ್ನಿ ಪುಡಿ, ಕರಿಬೇವು ಚಟ್ನಿ ಪುಡಿ ಅನ್ರಿ, ಕರಿಬೇವು ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತೇಳಿ ಅವರು ಡಿಟೇಲಾಗಿ ಎಲ್ಲ ತೋರಿಸಿದ್ದಾರೆ ಹೆಂಗೆ ಅನ್ನೋದು. ನಾನು ಟೇಸ್ಟ್ ಕೂಡ ಮಾಡಿದ್ದೀನಿ, ನನಗೆ ಭಾಳ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ನಾನು ಮಾಡಿದೆ. ಇದ್ರಾಗ ನಾನು ಸ್ವಲ್ಪ ಇಟ್ಕೊಂಡು ಮಗನಿಗೆ ಸ್ವಲ್ಪ ಕಟ್ತೀನಿ ನೋಡಿರಿ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಇದು. ದೊಡ್ಡವರಿಂದ, ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರವ್ರಿಗೂ ಭಾಳ ಇಷ್ಟ ಆಗುತ್ತೆ. ಹೀಗಾಗಿ ಮಾಡಿದೆ ನೋಡಿರಿ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಬಿಸಿ ಅನ್ನ. ಬಟ್ಟೆ ಬಾಂಡೆ ಅದೆಲ್ಲ ಆಯಿತು. ಇದು ಬಾಂಡೆ ಅದಾವ, ಇನ್ನೂ ಬಟ್ಟೆ ಆಯಿತು. ಇವಾಗೇನೈತಿ, ಚಟ್ನಿ ಪುಡಿ ಮಾಡಿದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಕುಂತ್ಕೊಂಡು ಊಟ ಮಾಡಬೇಕು. ಟೈಮ್ ಬಂದುಬಿಟ್ಟು ಒಬ್ಬೋ 2:30 ಅದಾಲೆ. ಶಿವ ಏನು ಹೊತ್ತು ಹೆಂಗೆ ಹೋಗ್ತದೆ ಅನ್ನೋದು ಗೊತ್ತಾಗಲ್ತು ಸ್ನೇಹಿತರೆ. ಯಪ್ಪ, ಕೆಲಸ ಇದ್ದಾಗ ಹೊತ್ತು ಭಾಳ ಅಂದ್ರೆ ಭಾಳ ಜಲ್ದಿ ಹೋಗುತ್ತೆ ನೋಡ್ರಿ. ಬರ್ರಿ, 2:30 ಆಗೈತಿ, ನಾವು ಊಟ ಮಾಡಿಲ್ಲ. ನಾನು ಊಟ ಮಾಡ್ತೀನಿ ಮೊದಲು. ಕುಕ್ಕರ್ ಸೀಟಿ ಆಗುತ್ತೆ ಈಗಲ್ಲಿ, ಯಾಕಂದ್ರೆ ವಿಸಿಲ್ ಬರೋ ಇದು ಐತಿ. ಹಸು ಆಗಕತ್ತೈತಿ ಒಳಗೆ ಹೊಟ್ಟೆ. ಊಟ ಮಾಡೋದು ಬರ್ರಿ. ಬಾಕ್ಸ್ ತೊಗೊಂಡು ಸ್ವಲ್ಪ ಹಾಕಿ ಇಟ್ಕೊತೀನಿ. ಮಗನಿಗೆ ಸ್ವಲ್ಪ ಕಟ್ಟತೀನಿ. ಸ್ವಲ್ಪ ಚೂಡ ಮಾಡ್ಬೇಕು, ಇನ್ನೂ ಚೂಡ ಮಾಡಬೇಕು, ಎಳೆ ಉಂಡೆ ಮಾಡಬೇಕು. ಯಪ್ಪ, ಹಬ್ಬಗಳಿಗೆ ಯಾಕಾದ್ರೂ ಬರ್ತವ ಅಂತ ಅನ್ಸುತ್ತೆ ರೀ. ತಿನ್ನಕ್ಕೆ ಏನು ಅನಿಸಲ್ಲ, ಚಂದ ಕುಂತ್ಕೊಂಡು ತಿನ್ಬೋದು ಆರಾಮಾಗಿ, ಎಲ್ಲ ರೀತಿಲ್ಲ ಹಾಕ್ಕೊಂಡು. ಮಾಡ್ಬೇಕಾದ್ರೆ ಐತೆ ನೋಡ್ರಿ, ಅದ್ರಾಗ ಒಬ್ಬರೇ ಐತ್ರಿ ಭಾಳ ಹೈರಾಣ ರೀ. ಜೊತೆಗೆ ಮಾಡೋರು ಇರಬೇಕು ಅಂದ್ರೆ ಇದಾಗುತ್ತೆ. ನಾ ಮತ್ತೆ ಮಾಡ್ತಾಳೆ, ಯಾವ್ದಾರು ಮಾಡ್ತಾಳೆ ಅಂದ್ರೇನು ಹಸನ್ ಮಾಡೋದು, ಹಾಳು ಮಾಡೋದು, ಒಂದೊಂದು ಟೈಮ್ನಾಗ ಬಟ್ಟೆನೂ ಹಿಂಡಿ ಹಾಕ್ತಿರ್ತಾರೆ, ಇಷ್ಟು ಮಾಡ್ತಾರೆ. ಅಂದ್ರೆ ಹಬ್ಬ ಹರಿದಿನ ಅಂತ ಬಂದಾಗ ಮನ್ಯಾಗ 3-4 ಜನ ಇರಬೇಕು, ಎಲ್ಲರೂ ಒಂದು ಸೇರಿಬಿಟ್ಟು ಮಾಡಬೇಕು. ಸಿಕ್ಕಾಪಟ್ಟೆ ಹಗರ ಅನಿಸುತ್ತೆ. ಓಕೆ ಸ್ನೇಹಿತರೆ, ಮಾತಾಡ್ಕೊತಾ ಕುಂತ್ರೆ ಮಾತಾಡೋದು ಹಾಗೆ ಆಗುತ್ತೆ. ಇವಾಗ ಬಾಕ್ಸಿಗೆ ಅರ್ಧ ಚಟ್ನಿ ಪುಡಿ ತೆಗೆದು ಹಾಕ್ತೀನಿ, ಇನ್ನೂ ಅರ್ಧ ಮಗನಿಗೆ ಕಟ್ಟಿಡ್ತೀನಿ. ಊಟ ಮಾಡೋಣ್ರಿ, ಹಸು ಆಗತೈತಿ. ಸ್ವಲ್ಪ ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. 3 ಆಯ್ತಾ? 3 ಆಯ್ತು ಟೈಮ್ 2:48. 3 ಆಯಿತು. ಬರೀ ಊಟ ಮಾಡೋಣ. ಒಂದು ಸಜ್ಜೆ ರೊಟ್ಟಿಗಳನ್ನು ಹೇಳತ್ತೀನಿ, ಒಂದು ಸಜ್ಜೆ ರೊಟ್ಟಿ, ಒಂದು ಚಪಾತಿ, ಆಮೇಲೆ ಇದು ದೊಡ್ಡ ಮೆಣಸಿಗೆ ಪಲ್ಯ, ಆಮೇಲೆ ಚಟ್ನಿ ಮಾಡಿದ್ನಲ್ಲಿ. ಇವಾಗ ಚಟ್ನಿ ಸ್ವಲ್ಪ ಎಣ್ಣೆ ಹಾಕಿನ ಅದಕ್ಕೆ. ಇದು ಹುಗ್ಗಿ ನಮ್ಮ ಅತ್ತೆ ಫ್ರೆಂಡ್ ಯಾರೋ ಒಬ್ರು ಕೊಟ್ಟಾರ, ಅದನ್ನು ತೊಗೊಂಬಂದ ನಮ್ಮ ಅತ್ತೆ. ಉಣ್ಣವ ನೀನು ಅಂತ ಹೇಳಿದ್ರು, ಅದಕ್ಕೆ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಅದನ್ನು. ಬರೀ ಇಲ್ಲಿ ನೋಡಿರಿ, ಹಪ್ಪಳ, ಆಮೇಲೆ ಪಾಪಡಿ ಇವೆಲ್ಲ ತೊಳ್ಕೊಂಡು ಸರಿ ಸೈಡ್ಗೆ. ಬರ್ರಿ ಊಟ ಮಾಡೋಣ ಎಲ್ಲರೂ. ಹಸು ಆಗೈತಿ, ಕೆಲಸದೊಳಗೆ ಹಸು ಆದದ್ದು ಗೊತ್ತಾಗಂತ ನೋಡ್ರಿ. ತುಪ್ಪ ಇದ್ದು ತುಪ್ಪ ಹಾಕೋರಿ. ಈ ಚಟ್ನಿ ತೊಳೆದ ಮಸ್ತ್ ಆಗುತ್ತೆ. ಆದ್ರೆ ಇದು ತುಪ್ಪ ಹೇಳಿ ನಾವು ಸ್ವಚ್ಛ ಎಲ್ಲ ಕಡಿಮೆ ಮಾಡಿಬಿಟ್ಟು ತುಪ್ಪನ, ಸಾರಿ ಅನ್ಬಾರ್ದು, ಯಾವುದೇ ವಸ್ತು ಆಗಲಿ ಅನ್ಬಾರ್ದು ಅಂತಂಗ. ಬೆಳಗೈತಿ ತುಪ್ಪ, ಬೆಳಗೈತಿ.
ಹೇಳಿ ಇವತ್ತು ಹಳ್ಳ್ಯಾಗ ತೊಗೊಂಬರ್ತಾರೆ ಯಜಮಾನ್ರು. ಅರ್ಧ ಕಿಲೋ 1 ಕಿಲೋ ತೊಗೊಂಬರ್ತಾರೆ. ಚಟ್ನಿ ಪುಡಿ ಮಸ್ತ್ ತೆಗಿತ ನೋಡ್ರಿ, ಘಮ ಘಮ ಘಮ, ಬಾಯಿಗೆ ಒಂದು ಫ್ಲೇವರು, ಎಳ್ಳು ಕರಿಬೇವು ಮಸ್ತ್ ತೆಗಿತ ನೋಡ್ರಿ. ಓಕೆ ಸ್ನೇಹಿತರೆ, ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಮತ್ತೆ ಎಳ್ಳು ಹುರ್ಕೊಳ್ಳೋದು, ಎಳ್ಳಿನ ಉಂಡೆ ತಯಾರು ಮಾಡೋದು, ಆಮೇಲೆ ಚೂಡ ಮಾಡೋದು, ಕೈ ಕೂರ್ಸ್ಕೊತೇವಲ್ಲ. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೇನೆ ಸ್ನೇಹಿತರೆ. ಕಟ್ ಮಾಡಿ. ಫೋಟೋ ತೆಗಿಯೋಕ್ಕೆ ಬರಲ್ಲ ಪಾರಗಾಗ. ಹಿಂಗೆ ಹಿಡಿದು ತೆಗಿ, ಹಿಂಗೆ ಹಿಂಗೆ ತೆಗಿ.